ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪರ್ಫೆಕ್ಟ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡೋಣ. ಇದಕ್ಕೆ ಯಾವುದೇ ರೀತಿ ಫುಡ್ ಕಲರಿಂಗ್ ಹಾಕದೆ ಮನೆಯಲ್ಲೇ ತುಂಬ ಈಸಿಯಾಗಿ ವಿತ್ ಯೂಸ್ಫುಲ್ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನಾನು ಮೀಡಿಯಂ ಸೈಜ್ ಕಾಲಿಫ್ಲವರ್ನ ಸಣ್ಣದಾಗಿ ಆಲ್ರೆಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಕಡಾಯಿಗೆ 3 ರಿಂದ 4 ಕಪ್ ಆಗಷ್ಟು ನೀರು ಮತ್ತು ಉಪ್ಪು ಹಾಕೋಣ. ಕುದಿಸ್ತಾ ಇದ್ದೀನಿ. ಇದೊಂಚೂರು ನೀರು ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕಾಲಿಫ್ಲವರ್ ಹಾಕಬೇಕು. ಯಾವಾಗಲೂ ಅಷ್ಟೇ ಕಾಲಿಫ್ಲವರ್ನ ಬಿಸಿನೀರಿನಲ್ಲಿ ವಾಶ್ ಮಾಡಿದೆ ಇದರಲ್ಲಿರೋ ಹುಳಗಳೆಲ್ಲ ಹೊರಗಡೆ ಬರುತ್ತೆ ಮತ್ತು ಕ್ಲೀನು ಕೂಡ ಆಗುತ್ತೆ. ಇದರಲ್ಲಿರೋ ಹುಳ ಎಲ್ಲ ಸತ್ತೋಗುತ್ತೆ. ನೋಡಿ, ನನ್ನ ಕಾಲಿಫ್ಲವರ್ ಕೂಡ ವೈಟಾಗಿ ಕಾಣಿಸ್ತಾ ಇದೆ. ಇವಾಗ ನಾನು 2 ನಿಮಿಷ ಕುದಿಸ್ತಾ ಇದ್ದೀನಿ. ಮತ್ತು ಇದು ಸೋದಿಸ್ಕೊಂಡು ಒಂದು ಬೌಲಲ್ಲಿ ಹಾಕೋಣ. 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು 5 ಟೇಬಲ್ ಸ್ಪೂನಷ್ಟು ಮೈದಾ. ನಾನೊಂದು ಯೂಸ್ಫುಲ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅಂದರೆ ಕಾಲಿಫ್ಲವರ್ನ ಯಾವಾಗಲೂ ಕೂಡ ಈಕ್ವಲ್ ಆಗಿ ಕಟ್ ಮಾಡಬೇಕು. ಆವಾಗಲೇ ಅದು ಒಂದು ದೊಡ್ಡದು ಒಂದು ಚಿಕ್ಕದಾಗಿ ಕಟ್ ಮಾಡಿದರೆ ಏನಾಗುತ್ತೆ, ಒಂದು ಬೇಯುತ್ತೆ, ಇನ್ನೊಂದು ಬೇಯೋದಿಲ್ಲ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ಫ್ರೈ ಮಾಡಬೇಕಾದ್ರೆ ಉದ್ರಾಗಿ ಹಾಕಬೇಕು. ಉಂಡೆ ಹಾಕಬಾರ್ದು. ಉಂಡೆ ಹಾಕಿದ್ರೆ ಏನಾಗುತ್ತೆ, ಅದು ಬೂಂಡಾಗಿಬಿಡುತ್ತೆ. ಗೋಬಿ ಮಂಚೂರಿ ಆಗಲ್ಲ ಅದು. ಇದಕ್ಕೆ ಒಂಚೂರು ಉಪ್ಪು ಹಾಕಿ, ಒಂಚೂರು ಚಿಲ್ಲಿ ಪೌಡರ್, ಇದಕ್ಕೆ ನೀರು ಹಾಕಿ, ಜಾಸ್ತಿ ತೆಳ್ಳಕ್ಕೂ ಅಲ್ಲ ಜಾಸ್ತಿ ಗಟ್ಟಿಗೂ ಅಲ್ಲ, ಮೀಡಿಯಮ್ ಆಗಿ ಅದು ಕೋಟ್ ಆಗೋ ಥರ ಕಲಸಿಡೋಣ. ಲಾಸ್ಟಲ್ಲಿ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕಿ ಕಲಸಿಟ್ಟಿದ್ದೀನಿ. ಅದು ಕ್ರಿಸ್ಪಿ ಆಗುತ್ತೆ. ಅದಕ್ಕೋಸ್ಕರ ಕಾದಿರೋ ಎಣ್ಣೆಗೆ ಉದ್ರಾಗೆ ಕಾಲಿಫ್ಲವರ್ನ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದು 2 ಕಡೆ ಅಷ್ಟೇ ಚೆನ್ನಾಗಿ ಬೇಯಬೇಕು. ಸೊ ಇದು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಟರ್ನ್ ಮಾಡೋಣ. ಇದು ಇವಾಗ ಗೋಲ್ಡನ್ ಫ್ರೈ ಆಗಿದೆ. ಇವಾಗ ನಾನು ಒಗ್ಗರಣೆ ಮಾಡ್ಕೊತೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ದಪ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 4 ರಿಂದ 5 ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ಥರ ಸೋಯಾ ಸಾಸ್ ಆಗಲಿ ವಿನಿಗರ್ ಆಗಲಿ ಹಾಕ್ತಾಯಿಲ್ಲ. ಮನೆಯಲ್ಲಿ ಏನಿದೆಯೋ ಅದನ್ನೇ ಹಾಕ್ತಾಯಿದ್ದೀನಿ. ಶೇಜ್ವಾನ್ ಸಾಸೋ ಇಲ್ಲ ಪಾಸ್ತಾ ಸಾಸೋ ಇದ್ದಿತ್ತು ನಮ್ಮ ಮನೇಲಿ, ಸೊ ಅದನ್ನೇ ಹಾಕಿದ್ದೀನಿ. ಅದು ಕೂಡ ಸೇಮ್ ಟೇಸ್ಟೇ ಬರುತ್ತೆ. ಮತ್ತು ಒಂಚೂರು ಟೊಮೆಟೊ ಕೆಚಪ್ ಇಷ್ಟೇ ನಾನು ಹಾಕಿರೋದು ಇದಕ್ಕೆ. ನಿಮ್ಮ ಮನೇಲೂ ಕೂಡ ಅಷ್ಟೇ ಸೋಯಾ ಸಾಸ್, ಚಿಲ್ಲಿ ಸಾಸ್, ವಿನಿಗರ್ ಇಲ್ಲ ಅಂದರೂ ಕೂಡ ಆರಾಮಾಗೆ ಮಾಡ್ಬೋದು. ಮತ್ತು ಒಂಚೂರು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್ ಅದು ಕೂಡ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ನೀರು ಹಾಕ್ತಾಯಿದ್ದೀನಿ. ಸೊ ಏನಕ್ಕೆ ಹಾಕ್ತೀನಿ ಅಂದರೆ, ಇದು ಗೋಬಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ಅದು ಈ ಗೋಬಿಗೆ ಚೆನ್ನಾಗಿ ಕೋಟ್ ಆಗುತ್ತೆ. ಈ ನಾವು ಮಾಡಿಟ್ಕೊಂಡಿರೋ ಗ್ರೇವಿ ಕೂಡ ಅದಕ್ಕೆ ಕೋಟ್ ಆಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಇದು ಗಟ್ಟಿಗಾಗಿದೆ. ಇವಾಗ ಇದಕ್ಕೆ ನಾನು ಗೋಬಿ ಹಾಕ್ತಾಯಿದ್ದೀನಿ. ಇವಾಗ ಗೋಬಿ ಹಾಕಿದ್ಮೇಲೆ ಇದಕ್ಕೆ ನೋಡಿ ಗ್ರೇವಿ ಎಲ್ಲ ನೀಟಾಗಿ ಬೈಂಡ್ ಆಗ್ತಾಯಿದೆ, ಗಟ್ಟಿ ಕೂಡ ಆಗ್ತಾಯಿದೆ. ಲಾಸ್ಟಲ್ಲಿ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಗೋಬಿ ಮಂಚೂರಿ ಅಂದರೆ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಗೋಬಿ ಮಂಚೂರಿ ಮಾಡಿ ತಿನ್ಬೋದು ನಾವೇ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ನಾನು. ಬಾಯ್.